ಏನು ಏನಾಯ್ತು ಹೇಳು. ಏನ್ ನಡೆಯಿತು ಯುದ್ಧ ಭೂಮಿಯಲ್ಲಿ? ಪ್ರಭು, ಅನಾಹುತವಾಗೋಯ್ತು. ಲಕ್ಷ್ಮಣ ಪ್ರಭು, ಲಕ್ಷ್ಮಣನಿಂದ ಇಂದ್ರಜಿತು ಹತವಾಗಿ ಹೋದ್ರು. ತಕ್ಷಣ ಸಹೋದರ ಕುಂಭಕರ್ಣನನ್ನು ಎಬ್ಬಿಸಲು ಹೇಳು. ಲಂಕೆಯ ರಣರಂಗದಲ್ಲಿ ಲಕ್ಷ್ಮಣ ಬಿಟ್ಟ ಬಾಣಕ್ಕೆ ರಾವಣನ ಪುತ್ರ ಇಂದ್ರಜಿತ್ ಧರೆಗುರುಳಿದ್ದ. ಈ ಸುದ್ದಿ ಕೇಳಿದ ಲಂಕಾಧಿಪತಿ ರಾವಣ ಕ್ರೋಧದಿಂದ ಕಂಪಿಸಿಬಿಟ್ಟ. ರಾವಣನಿಗೆ ಉಳಿದಿದ್ದು ಅದೊಂದೇ ದಾರಿ: ಮಹಾಬಲಶಾಲಿ ಮಹಾದೈತ್ಯ ಕುಂಭಕರ್ಣನ ನಿದ್ರಾಭಂಗ. ಗಾಢ ನಿದ್ರೆಯಲ್ಲಿದ್ದ ಕುಂಭಕರ್ಣನ ಎಬ್ಬಿಸಲು ಅಸುರ ಸೇನೆ ಹರಸಾಹಸವನ್ನೇ ಆರಂಭಿಸಿತು. ನಗಾರಿಗಳು ಗರ್ಜಿಸಿದವು. ಸೈನಿಕರು ಈಟಿಯಿಂದ ಅವನ ಮೈ ಚುಚ್ಚತೊಡಗಿದರು. ಆದರೂ ಈ ಮಹಾಕಾಯ ಚಲಿಸಲಿಲ್ಲ. ಕಿವಿ ಗಡಚಿಕ್ಕುವಂತೆ ಕಹಳೆಗಳು ಮೊಳಗಿದವು. ಆದರೂ ಕುಂಭಕರ್ಣ ಕದಲಲಿಲ್ಲ. ಓಂ ಬ್ರಹ್ಮದೇವಾಯ ನಮಃ. ಇಷ್ಟಕ್ಕೂ ಈ ಕುಂಭಕರ್ಣನಿಗೆ ಯಾಕಿಷ್ಟು ಗಾಢನಿದ್ರೆ? ಅದೊಮ್ಮೆ ಇಂದ್ರ ಪದವಿಯನ್ನು ಪಡೆಯಲೆಂದೇ ಈತ ಬ್ರಹ್ಮನನ್ನು ಕುರಿತು ಘೋರ ತಪಸ್ಸು ಆರಂಭಿಸಿದ. ಓಂ ಬ್ರಹ್ಮದೇವಾಯ ನಮಃ. ಇಂದ್ರನಿಗೆ ದೇವಲೋಕದ ಸಿಂಹಾಸನ ಕಳೆದುಕೊಳ್ಳುವ ಭಯ ಶುರುವಾಯಿತು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಇದಕ್ಕೆ ಪರಿಹಾರ ಹುಡುಕಬೇಕು. ಕುಂಭಕರ್ಣ ಇಂದ್ರನಾಗಬಾರ್ದು, ಅಸುರನಿಗೆ ಅಧಿಕಾರವೇ. ದೇವಿ ಸರಸ್ವತಿ, ದೇವಲೋಕಕ್ಕೆ ದೊಡ್ಡ ಅಪಾಯ ಎದುರಾಗಿದೆ. ಜ್ಞಾನ ಮತ್ತು ಧೈರ್ಯ ಇರುವವರು ಮಾತ್ರ ಗೆಲುವು ಸಾಧಿಸುತ್ತಾರೆ. ಚಿಂತಿಸದಿರು ಇಂದ್ರ, ನಾನಿದ್ದೇನೆ. ಕುಂಭಕರ್ಣನ ವರವನ್ನೇ ಶಾಪವನ್ನಾಗಿಸುತ್ತೇನೆ. ಬ್ರಹ್ಮನೇನೋ ವರ ನೀಡಲು ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾದ. ಆದರೆ ವಾಗ್ದೇವಿಯ ಅವಕೃಪೆಯಿಂದ ಆತನಿಗೆ ತಾನು ಯಾವ ವರ ಕೇಳಬೇಕು ಎಂಬುದೇ ಮರೆತು ಹೋಯಿತು. ಪ್ರಜಾಪತಿಗೆ ನಮೋ ನಮಃ. ಬ್ರಹ್ಮದೇವ, ನನಗೆ ಇಂದ್ರ ನಿದ್ರಾಸನವನ್ನು ಕರುಣಿಸು ತಂದೆ. ತಥಾಸ್ತು. ಅವನ ನಾಲಿಗೆ ತೊದಲಿತು. ಇಂದ್ರಾಸನ ಬೇಡುವ ಬದಲು ನಿದ್ರಾಸನ ನೀಡೆಂದು ಕೇಳಿಬಿಟ್ಟ. ಬ್ರಹ್ಮ ತಥಾಸ್ತು ಎಂದು ಬಿಟ್ಟ. ಬ್ರಹ್ಮ ನೀಡಿದ ವರವೇ ಕುಂಭಕರ್ಣನ ಪಾಲಿಗೆ ಶಾಪವಾಗಿ ಹೋಯಿತು. 6 ತಿಂಗಳು ಸುದೀರ್ಘ ನಿದ್ರೆ, 6 ತಿಂಗಳು ಎಚ್ಚರವಾಗಿರುವ ವರ ಪ್ರಾಪ್ತವಾಯಿತು. ಪರಿಣಾಮವೇ ಕುಂಭಕರ್ಣನ ಈ ಸುದೀರ್ಘ ನಿದ್ರೆ. ಕೊನೆಯ ಪ್ರಯತ್ನವಾಗಿ ಆನೆಗಳು ಮೈಯೇರಿ ನಿಂತಾಗ ಕುಂಭಕರ್ಣನ ನಿದ್ರಾಭಂಗವಾಯಿತು. ಕೊನೆಗೂ ಆತ ಎದ್ದು ಕುಳಿತ. ಹಸಿವಿನಿಂದ ಚೀರತೊಡಗಿದ ಅವನ ಘರ್ಜನೆಯಿಂದ ಇಡೀ ಲಂಕೆಯೇ ಕಂಪಿಸಿತು. ಕುಂಭಕರ್ಣನ ಹಸಿವು ನೀಗಿಸಲು ಮದ್ಯ ಮಾಂಸದ ಭೋಜನ ಪರ್ವ ಆರಂಭವಾಯಿತು. ಅಸುರರು ಬಗೆ ಬಗೆಯ ಭೋಜನವನ್ನ ಹೊತ್ತು ಬಂದರು. ಹೊಟ್ಟೆ ಬಿರಿಯುವಷ್ಟು ತಿಂದು ತೇಗಿದ ಕುಂಭಕರ್ಣ ಒಮ್ಮೆಲೆ ಮೇಲೆದ್ದು ಆರ್ಭಟಿಸಿ ರಣರಂಗದತ್ತ ಹೆಜ್ಜೆ ಹಾಕಿದ. ರಣಭೂಮಿ ಕಂಪಿಸಿತು. ಮರಗಳು ನೆಲಕ್ಕುರುಳಿದವು. ಇವನ ಆರ್ಭಟಕ್ಕೆ ಬೆದರಿದ ವಾನರ ಸೇನೆ ದಿಕ್ಕಾಪಾಲಾಗಿ ಓಡತೊಡಗಿತು. ಕೈಗೆ ಸಿಕ್ಕ ವಾನರರು ಈ ದೈತ್ಯನಿಗೆ ಆಹಾರವಾಗತೊಡಗಿದರು.
ಕುಂಭಕರ್ಣನ ರೌದ್ರಾವತಾರ ಕಂಡು ಶ್ರೀರಾಮ ಸೇನೆ ಕಂಗಾಲಾಯಿತು. ಆದರೆ ಅದೇ ಕ್ಷಣದಲ್ಲಿ ಶ್ರೀರಾಮ ಸಖ ವಾನರ ರಾಜ ಸುಗ್ರೀವ ಈ ದೈತ್ಯನ ಎದುರಿಸಲು ಮುಖಾಮುಖಿಯಾದ. ಘನಘೋರ ಯುದ್ಧ ಪ್ರಾರಂಭವಾಯಿತು. ಆದರೆ ಕುಂಭಕರ್ಣನ ಬಲವೇ ಮೇಲಾಯಿತು. ಈ ದೈತ್ಯನ ಮುಂದೆ ನಿಲ್ಲಲಾರದೆ ಸುಗ್ರೀವ ರಣರಂಗದಲ್ಲೇ ಮೂರ್ಛೆ ಹೋದ. ಲಂಕೆಯ ರಣರಂಗದಲ್ಲಿ ನಿಜವಾದ ಮಹಾಸಮರ ಆರಂಭವಾಗುವ ಸೂಚನೆ ಇದು. ಸುಗ್ರೀವನ ನಿರ್ಗಮನದೊಂದಿಗೆ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷಕ್ಕೆ ಮುಂದಿನ ವೇದಿಕೆ ಸಿದ್ಧಗೊಳ್ಳತೊಡಗಿತು.